ನಿಷ್ಕಳಂಕ ಮಹಾದೇವ ದೇವಾಲಯ ಗುಜರಾತ್ ರಾಜ್ಯದ ಅಹಮದಾಬಾದ್ಗೆ ಸಮೀಪದಲ್ಲಿನ ಭಾವನಗರದಲ್ಲಿನ ಅರೇಬಿಯನ್ ಸಮುದ್ರ ತೀರದಲ್ಲಿ ಈ ದೇವಾಲಯವನ್ನು ಕಾಣಬಹುದು. ಜೀವ ಕೈಯಲ್ಲಿ ಹಿಡಿದು ತೆರಳಬೇಕು ನಿಷ್ಕಳಂಕ ಮಹಾದೇವನ ದರ್ಶನಕ್ಕೆ. ಅರೇಬಿಯಾ ಸಮುದ್ರದಲ್ಲಿ ಒಂದು ಅದ್ಭುತವಾದ ಶಿವಲಿಂಗವಿದೆ ಎಂದರೆ ನಂಬಲು ಸಾಧ್ಯವೇ? ಆ ದೇವಾಲಯಕ್ಕೆ ತೆರಳಬೇಕಾದರೆ ಅದೊಂದು ಸಾಹಸ ಯಾತ್ರೆಯೇ ಸರಿ. ಏಕೆಂದರೆ ಸಮುದ್ರದ ಅಲೆಗಳು ನಮ್ಮನ್ನು ಎಳೆದುಕೊಂಡು ಹೋಗಬಹುದು, ಅಥವಾ ಸಮಯ ದಾಟಿ ಹೋದರೆ ಶಿವಲಿಂಗದ ಜೊತೆಗೆ ನಾವು ಜಲಸಮಾಧಿ ಆಗಬೇಕಾಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಶಿವಲಿಂಗದ ದರ್ಶನವನ್ನು ಮಾಡಬಹುದಾಗಿದೆ. ಇಲ್ಲಿ 5 ಪವಿತ್ರವಾದ ಶಿವಲಿಂಗವಿದೆ. ಇಲ್ಲಿ ಶಿವನಿಗೆ ನಿತ್ಯವೂ ಸಮುದ್ರದ ಅಲೆಗಳ ಮೂಲಕ ಅಭಿಷೇಕವಾಗುತ್ತಾ ಇರುತ್ತದೆ. ಸಂಜೆ 8 ಗಂಟೆ ಒಳಗೆ ಅಲ್ಲಿಂದ ತೆರಳಬೇಕು. ಇಲ್ಲವಾದರೆ ಆ ಗುಡಿಯ ಜೊತೆಯಲ್ಲಿ ನಾವು ಕೂಡ ಮುಳುಗಿ ಹೋಗುವ ಸಂಭವ ಹೆಚ್ಚು. ಸಮಯ ಇಲ್ಲಿ ಬಹು ಪ್ರಮುಖ. 2 ಕಿಲೋಮೀಟರ್ ದೂರದಲ್ಲಿ ನಮಗೆ ದೇವಾಲಯದ ಧ್ವಜಸ್ತಂಭ ಮಾತ್ರ ಕಾಣುತ್ತದೆ. ಅಲೆಗಳು ಬರುವ ಸಮಯದಲ್ಲಿ ಈ ದೇವಾಲಯಕ್ಕೆ ತೆರಳುವುದು ಅಪಾಯಕಾರಿ. ಈ ಸಮುದ್ರದಲ್ಲಿನ ಮಹಾಶಿವಲಿಂಗದ ಮಹಿಮೆ ಏನೆಂದರೆ, ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಕೋರಿಕೊಂಡು ಭಕ್ತಿಯಿಂದ ಶಿವಲಿಂಗಕ್ಕೆ ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಈ ದೇವಾಲಯದಲ್ಲಿನ 5 ಶಿವಲಿಂಗಗಳನ್ನು ಪಂಚಪಾಂಡವರು ಸ್ಥಾಪಿಸಿದರು ಎಂದು ಪುರಾಣಗಳು ಹೇಳುತ್ತವೆ. ಆಶ್ಚರ್ಯವೆಂದರೆ ಪೂಜಾರಿಗಳು, ಅಂಗಡಿಗಳು ಯಾರೂ ಇಲ್ಲಿರುವುದಿಲ್ಲ. ಭಕ್ತರ ಜೊತೆ ಅವರುಗಳು ಬರುತ್ತಾರೆ, ಭಕ್ತರೊಂದಿಗೆ ಹಿಂದಿರುಗುತ್ತಾರೆ. ನಿಧಾನವಾಗಿ ಸಮುದ್ರದ ಆಳದಲ್ಲಿ ಕಾಲು ನಡಿಗೆಯನ್ನು ಇಡಬೇಕು. ಅಲೆಗಳ ದಾಟುತ್ತಾ ಈ ದೇವಾಲಯಕ್ಕೆ ತೆರಳಬೇಕು. ಜಾಗೃತಿಯಾಗಿಲ್ಲದಿದ್ದರೆ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಇಂತಹ ಅದ್ಭುತವನ್ನು ಕಣ್ಣಾರೆ ಕಂಡೆ ಅನುಭವಿಸಬೇಕು. ನಿಷ್ಕಳಂಕ ಮಹಾದೇವ ದೇವಾಲಯಕ್ಕೆ ಗುಜರಾತ್ನ ಭಾವನಗರ ಬಳಿಯ ಕೊಲಿಯಾಕ್ನಲ್ಲಿರುವ ಹಿಂದೂ ದೇವಾಲಯವಾಗಿದೆ. ಸಮುದ್ರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಒಂದು ಚದರ ವೇದಿಕೆ ಮೇಲೆ 5 ವಿಭಿನ್ನ ಸ್ವಯಂಭೂ ಶಿವಲಿಂಗಗಳನ್ನು ಹೊಂದಿದೆ. ಉಬ್ಬರ ಇಳಿತದ ಸಮಯದಲ್ಲಿ ಮುಳುಗುತ್ತದೆ, ಕಡಿಮೆಯಾದಾಗ ಕಾಣುತ್ತದೆ. ಈ ಒಂದು ವಿಡಿಯೋ, ಈ ಒಂದು ದೇವಾಲಯದ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಮ್ಮೆಯಾದರೂ ನೀವು ಇಂತಹ ಒಂದು ದೇವಾಲಯಕ್ಕೆ ಭೇಟಿ ನೀಡಬೇಕು. ವಂದನೆಗಳು.